ನೋಡಿ, ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇನ್ನು ಪ್ರತಿಭಟನೆಯ ಕಾವು ಇಡೀ ಸಂಪೂರ್ಣ ಜಾರ್ಖಂಡ್ ಅನ್ನ ವ್ಯಾಪಿಸಿತು. ಇದೀಗ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ್ಯವಾಗಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಾರ್ಖಂಡ್ ಸರ್ಕಾರ ಮಣಿದಿದೆ. ಜೆಎಸ್ಎಸ್ಸಿ ಈ ಒಂದು ಪರೀಕ್ಷೆ ಅಕ್ರಮ ನಡೆದ ಹಿನ್ನೆಲೆಯಲ್ಲಿ ರಾಂಚಿಯಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಲಾಗಿತ್ತು. ಇದೀಗ ಜಾರ್ಖಂಡ್ ಸರ್ಕಾರ ಅಂತಿಮವಾಗಿ ಮಣಿದ ಹಿನ್ನೆಲೆಯಲ್ಲಿ ರಾಂಚಿಯಲ್ಲಿ ವಿದ್ಯಾರ್ಥಿಗಳಿಂದ ಸಂಭ್ರಮಾಚರಣೆ ಮುಗಿಲುಮುಟ್ಟಿದೆ. ವಿದ್ಯಾರ್ಥಿ ನಾಯಕ ದೇವೇಂದ್ರ ಮಹತೋ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ. ಜುಲೈ 25ರಂದು ಪ್ರಾರಂಭವಾದಂತಹ ವಿದ್ಯಾರ್ಥಿಗಳ ಹೋರಾಟ ಇವತ್ತು ಸಂಪೂರ್ಣವಾಗಿ ಅಂತ್ಯವಾಗಿದೆ. ಬರೋಬ್ಬರಿ 23 ದಿನಗಳ ಬಳಿಕ ಪ್ರತಿಭಟನೆ ಅಂತ್ಯವಾಗಿದ್ದು, ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ಮಣಿದಿದ್ದು ಇದೀಗ ಸಂಭ್ರಮಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ಬೇಡಿಕೆಗಳನ್ನ ಈಡೇರಿಸಲು ಸುರೇನ್ ಸರ್ಕಾರದಿಂದ ಒಪ್ಪಿಗೆ ಕೂಡ ನೀಡಲಾಗಿದೆ. ಎಪಿಎಸ್ಸಿ ಸಿಜಿಎಲ್ ಪರೀಕ್ಷೆಗಳ ರದ್ದುಪಡಿಸಲು ಕೂಡ ಒಪ್ಪಿಗೆ ನೀಡಲಾಗಿದೆ. 2014ರ ನಂತರ ಹಮ್ಮಿಕೊಂಡಿರತಕ್ಕಂತಹ ಎಲ್ಲಾ ಪರೀಕ್ಷೆಗಳ ತನಿಖೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಇಟ್ಟಿರತಕ್ಕಂತಹ ಎಲ್ಲಾ ಬೇಡಿಕೆಗಳನ್ನ ಜಾರ್ಖಂಡ್ನ ಸರ್ಕಾರ ಒಮ್ಮತದಿಂದ ಅದನ್ನ ಒಪ್ಪಿಕೊಂಡು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಜಾರ್ಖಂಡ್ ಸರ್ಕಾರ ಮಣಿದಿದೆ. ನೀವೆಲ್ಲ ಹೇಳಿರತಕ್ಕಂತಹ ನಿಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ, ಹಾಗಾಗಿ ಪ್ರತಿಭಟನೆಯನ್ನು ಕೈಬಿಡಿ ಅಂದಿದ್ದಕ್ಕೆ ಇವತ್ತು 23 ದಿನಗಳ ನಿರಂತರ ಹೋರಾಟದ ಒಂದು ಪ್ರತಿಫಲದಿಂದಾಗಿ ಎಲ್ಲ ವಿದ್ಯಾರ್ಥಿಗಳ ಹೋರಾಟ ಈಗ ಕೊನೆಗೊಂಡಿದೆ. ಒಂದ್ ಕಡೆಗೆ ರಾಂಚಿಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ.